ಬಿ ಪಿದು, ಶುಗರು, ರೇಟು ಮಾಡಿದ್ದು. ಏನು ರಿಪೋರ್ಟ್ ಏನು ಬಂತು? ನಾರ್ಮಲ್ ಇದೆಯಾ? ಇರಿ ನೀವು ಆಟೋ ಚಾಲಕರು ಯಾವ ಘಟಕ? ವಿಶಂಕರಪ್ಪ ಅಂತ ನಾನು. ಇಲ್ಲಿ ವಂಶೋದಯ ಹಾಸ್ಪಿಟ್ಲಿಂದ ಕ್ಯಾಂಪ್ ಹಾಕಿದ್ದಾರೆ. ಬಂದು ಚೆಕಪ್ ಮಾಡ್ತೀವಿ. ಬಿ ಪಿ ನಾರ್ಮಲ್ ಆಗಿದೆ, ಶುಗರ್ ನಾರ್ಮಲ್ ಆಗಿದೆ, ಎಲ್ಲ ನಾರ್ಮಲ್ ಆಗಿದೆ, ಚೆನ್ನಾಗಿ ನೋಡ್ತಾ ಇದ್ದಾರೆ. ಯಾರು ಸರ್ ಮಾಡಿಸ್ತಾ ಇರೋದು? ಹುಸೇನ್ ಅಂತ, ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆ ಹುಸೇನ್ ಮಾಡಿಸ್ತಾರೆ. ಶೌಕತ್ ಖಾನ್, ಆಟೋ ಚಾಲಕ. ಬಿ ಪಿ, ಶುಗರು, ರೇಟ್ ಚೆಕ್ ಮಾಡಿದ್ದಾರೆ. ಬಿ ಪಿ ಸ್ವಲ್ಪ ಇದೆ ಅಂತ ಬೇರೆ ಕಡೆ ಚೆಕ್ ಮಾಡಿಸ್ತೀನಿ ಸತ್ಯದಲ್ಲಿ ಮಾಡಿಸಿದ್ದ. ಅಷ್ಟೇ, ಬೇರೆ ಏನು ಚೆಕಪ್ ಮಾಡಿಲ್ಲ? ಹಾಸ್ಪಿಟ್ಲಿಗೆ ಬರೋಕ್ಕೆ ಕೇಳಿದ್ರೆ ಏನಾದರೂ ನಿಮಗೆ? ಬರೋಕ್ಕೆ ಹೇಳಿಲ್ಲ. ನಿಮಗೆ ತೋಟಿದ್ರೆ ಬೇರೆ ಹಾಸ್ಪಿಟ್ಲಲ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಳ್ಳಿ. ಬೇರೆ ಬಟ್ ಇಲ್ಲಿ ಮುಲ್ಬಾಗಲ್ ವಂಶದಲ್ಲಿ ಒಪ್ಪಲ್ ಡಾಕ್ಟರ್ ಇಲ್ಲ ಪ್ರೆಸೆಂಟ್. ಅವ್ರಿಗೆ ನೀವು ಕೋಲಾರ್ಗೆ ಕಳಿಸ್ಕೊಡ್ತೀವಿ. ಕಣ್ಣಿಗೆ ಆಮೇಲೆ ಬಿ ಪಿ ಪೇಷಂಟ್ ಇದ್ದಾರೆ. ನಮ್ಮ ಹತ್ರ ಇಲ್ಲಿ ಮುಲ್ಬಾಗಲಲ್ಲಿ ಶುಗರ್ಗೆ ಇದೆ, ಶುಗರ್ ಬಿ ಪಿ ಅಂತ ನೋಡ್ತಾರೆ. ಮೆಡಿಕಲ್ ಡಾಕ್ಟರ್ ಇದ್ದಾರೆ ನಮ್ಮ ಹತ್ರ. ಬಟ್ ಪೀಡಿಯಾಟ್ರಿಕ್ ಆ ಕೇಸಸ್ಸಲ್ಲೇ ಇಲ್ಲಿ ನೋಡ್ಬೋದು. ಬೇರೆದೆಲ್ಲ ನೀವು ಕೋಲಾರ್ಗೆ ಕಳಿಸ್ತೀವಿ. ಮೆಡಿಸಿನ್ ಹಾಂ ಕೊಡ್ತೀವಿ ಸರ್. ಇದು ಜಸ್ಟ್ ಟೆಂಪರರಿ ಅವ್ರಿಗೆ ಏನು ಬೇಕು ಅಂದರೆ ಅದು ಮಾತ್ರ. ಬೆಂಗಳೂರು ಚಲೋ ಕಾರ್ಯಕ್ರಮ ಅಮಿತ್ ಶಾ ವಿಚಾರ ಅಲ್ಲಿ ನಡೀತಾ ಇದೆ. ಇವತ್ತು ನಡೀತಾ ಇದೆ, ಪ್ರತಿದಿನ ನಡೀತಾ ಇದೆ. ನಮ್ಮ ಕಾರ್ಯಕ್ರಮ ಎಲ್ಲ ಸ್ಟೇಟ್ ಬಾಡಿ ಸೇರ್ಕೊಂಡು 23ನೇ ತಾರೀಕು. ಒಂದಷ್ಟು ಸಾರ್ವಜನಿಕರಿಗೆ ಅವರ ಆರೋಗ್ಯದ ಬಗ್ಗೆ ಒಂದು ಕಾಳಜಿ ಮೂಡಿಸುವುದಕ್ಕೆ ಚಿಕಿತ್ಸೆ ಕೊಡುವ ಸಲುವಾಗಿ ಕಾರ್ಯಕ್ರಮನ ಹಲವಾರು ಸಾಮಾಜಿಕ ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಮಾಡೋದಕ್ಕೆ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. ನಾವಿಗೂ ಸಹ ಅವರಿಗೆ ಉತ್ಸಾಹ ನಾವು ಒಂದು ಕಾರ್ಯಕ್ರಮ ಭಾಗವಹಿಸಿ ಅವರ ಸಮಾಜ ಸೇವೆಯನ್ನು ತೋರಿಸಿ ಬಹಳಷ್ಟು ನಾನು ಸಂತೋಷಪಟ್ಟಿದ್ದೇನೆ. ಮುಂದಲ್ಲೂ ಸಹ ಅವರು ಒಳ್ಳೆ ರೀತಿಯಲ್ಲಿ ಸೇವೆ ಮಾಡೋದಕ್ಕೆ ಒಂದು ಇದೇ ರೀತಿ ಅವರು ಸೇವೆ ಮುಂದುವರೆಗೆ ಸಾರ್ವಜನಿಕರಿಗೆ ಒಳ್ಳೆಯದಾಗುವಂಥ ಧನ್ಯವಾದ. ನಮ್ಮ ಮುಳುಬಾಗಿಲಲ್ಲಿ ನಿರಂತರವಾಗಿ ಹುಸೇನ್ ಏನೋ ಒಂದು ಕಾರ್ಯಕ್ರಮ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅಂಥ ಉತ್ಸಾಹಗಳಿಗೆ ಮತ್ತಷ್ಟು ಉತ್ಸಾಹ ಕೊಡಬೇಕು, ಎಲ್ಲರಿಗೂ ಸಹಕಾರ ನೀಡಬೇಕು, ಎಲ್ರಿಗೂ ಅನುಕೂಲ ಆಗಬೇಕಂತ ಹೇಳ್ತಾ ಎಲ್ಲರಿಗೂ ಒಂದಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಆಟೋ ಚಾಲಕರ ಘಟಕದ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯನ್ನು ನಾವು ಆಯೋಜನೆ ಮಾಡಿದ್ದು, ನಮಗೆ ಸಹಕಾರ ಕೊಟ್ಟಿರುವಂತಹ ವಂಶೋದಯ ಆಸ್ಪತ್ರೆ ಮುಳಬಾಗಿಲು ರವರಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಉಚಿತ ಆರೋಗ್ಯ ತಪಾಸಣೆಯನ್ನು ಆಯೋಜನೆ ಮಾಡಿದ್ದೀವಿ ಸರ್. ಈ ಕಾರ್ಯಕ್ರಮಕ್ಕೆ ತಾವು ಬರಬೇಕು ಅಂದಾಗ ಖಂಡಿತವಾಗಲೂ
ನಾನು ಬರುತ್ತೇನೆ ಅಂತ ಹೇಳ್ತೀವಿ. ಎಷ್ಟೇ ಒಂದು ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಮುಳಬಾಗಿಲು ನಗರಸಭೆಯ ಕಮಿಷನರ್ ಆಗಿರುವಂತಹ ಶ್ರೀಧರ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೆ ಆಟೋ ಚಾಲಕರ ಘಟಕದ ವತಿಯಿಂದ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಹೇಳಿ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ತಾಲೂಕೆ ಜಿಲ್ಲೆಗೆ ಗೊತ್ತಿರುವಂತಹ ನಮ್ಮ ದಲಿತರ ಮುಖಂಡರಾಗಿರುವಂತಹ ಸಮಾಜ ಸೇವಕರಾಗಿರುವಂತಹ ಏನೇ ಒಂದು ಕಷ್ಟ ಸುಖಗಳಿದ್ದರೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನ್ಯಾಯವನ್ನು ಒದಗಿಸ್ಕೊಡುವಂತಹ ನಾಯಕರು ನಮ್ಮ ಸೀನಣ್ಣನವರು ಅಂದರೆ ಗೊತ್ತಾಗಲ್ಲ, ಪಕ್ಕದಲ್ಲೇ ನಾವು ಹಾಕ್ಕೋಬೇಕು ಮೆಕ್ಯಾನಿಕ್ ಸೀನಣ್ಣ ಅಂತ. ಆದ್ದರಿಂದ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರೆ ಅವರೂ ಕೂಡ ಆಟೋ ಚಾಲಕರ ಘಟಕ ವತಿಯಿಂದ ಹೃತ್ಪೂರ್ವಕ ಸ್ವಾಗತವನ್ನು ಬೇಡಿ ಅಭಿನಂದನೆಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಇವತ್ತು ವಿಶೇಷವಾಗಿ ಆರೋಗ್ಯವೇ ಮಹಾಭಾಗ್ಯ ಅಂದ್ಕೊಂಡು ನಾವೆಲ್ಲರೂ ಕೂಡ ಏನು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ವಿಶೇಷವಾಗಿ 8 ದಿನಗಳ ಹಿಂದುಗಡೆ 200 ಜನಕ್ಕೆ ಆಟೋ ಚಾಲಕರಿಗೆ ಸಮವಸ್ತ್ರಗಳನ್ನು ನಾವು ವಿತರಣೆ ಮಾಡಿದ್ವಿ. ತದನಂತರ ಒಂದು ಆರೋಗ್ಯದ ಕಳಕಳಿಯ ಬಗ್ಗೆ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋ ಮನೋಭಾವನೆ ಇಟ್ಕೊಂಡು ಉಚಿತ ಆರೋಗ್ಯ ತಪಾಸಣೆಯನ್ನು ಆಟೋ ಘಟಕದ ವತಿಯಿಂದ ಇವತ್ತು ಆಯೋಜನೆ ಮಾಡಿದ್ದು. ಎಲ್ಲರೂ ಕೂಡ ಆಟೋ ಘಟಕದ ಎಲ್ಲ ಮಾಲೀಕರು, ಡ್ರೈವರ್ಸ್ಗಳು, ಅವರ ಒಂದು ಫ್ಯಾಮಿಲಿ ಆಗಿರಬಹುದು ಮತ್ತು ಸಾರ್ವಜನಿಕ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ವಿಶೇಷವಾಗಿ ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ವಸೀಂ ಪಾಷಾ ಅಣ್ಣನವರು, ಉಪಾಧ್ಯಕ್ಷರಾಗಿರುವಂತಹ ಶಂಕರಣ್ಣನವರು, ಕಾರ್ಯದರ್ಶಿಗಳಾಗಿರುವಂತಹ ಮುನ್ರಾಜಣ್ಣನವರು, ಮತ್ತು ಗೌರವಾಧ್ಯಕ್ಷರಾಗಿರುವಂತಹ ಆರ್ಮುಗಮಣ್ಣನವರು, ಮತ್ತು ಮತ್ತೊಬ್ಬರು ಗೌರವಾಧ್ಯಕ್ಷರಾಗಿರುವಂತಹ ತಿಪ್ಪಣ್ಣನವರು, ಮತ್ತು ನಮ್ಮ ಸಂಚಾಲಕರಾಗಿರುವಂತಹ ಅಕ್ಮರಣ್ಣನವರು, ಖಜಾನ್ಸಿಗಳಾಗಿರುವಂತಹ ರಾಮಚಂದ್ರಣ್ಣ ನಿಪ್ಪಟ್ಟಣ್ಣನವರು, ಇವರೆಲ್ಲರೂ ಕೂಡ ನಮ್ಮ ಅದೇ ರೀತಿ ಆಟೋ ಮುಖಂಡರಾಗಿರುವಂತಹ ನಮ್ಮ ಮಂಜಣ್ಣನವರು, ಶಂಕರಣ್ಣನವರು, ಹಾಗೆ ಇದರಲ್ಲಿ ವಿಶೇಷವಾಗಿ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರ. ಎಲ್ಲರಿಗೂ ಕೂಡ ಅದೇ ರೀತಿ ಆಟೋ ಮೊಬೈಲ್ನ ಮಾಲೀಕರಾಗಿರುವಂತಹ ಫಯ್ಯು ಅಣ್ಣನವರು, ಅವರು ಕೂಡ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿ, ಅದೇ ವಿಶೇಷವಾಗಿ ನಮ್ಮ ಶ್ರೀನಣ್ಣನವರು ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಈಗ ಒಳ್ಳೆಯ ಕಾರ್ಯಕ್ರಮ ಸಾಧ್ಯ ಆಗುತ್ತೆ. ಅದರಿಂದ ನಿಜವಾಗ್ಲೂ ಕೂಡ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಯಶಸ್ವಿಯಾಗಿದೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ.